ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಮಿಶ್ರ ಭಿನ್ನರಾಶಿಯನ್ನ ಕೊಟ್ಟಿದ್ದಾರೆ. ಇವಾಗ ನಾವು ಇದಕ್ಕೆ ಯಾವ ರೀತಿ ಬರಿಬಹುದು ಅಂದ್ರೆ ಇಲ್ಲಿ 3 ಮತ್ತೆ 2 ಗೆ ಮಲ್ಟಿಪ್ಲೈ ಮಾಡಬೇಕು. ಏನ್ ಮಾಡಬೇಕು? 3 ಮತ್ತೆ 2 ಗೆ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ಇದು 1 ಇದೆ ನೋಡಿ, ಇಲ್ಲಿ ಮೇಲ್ ಅಂಶದಲ್ಲಿ ಅದಕ್ಕೆ ಪ್ಲಸ್ ಮಾಡಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ 3 2s ದ ಎಷ್ಟು? 3 2s ದ 6 ಅಥವಾ 2 3s ದ 6. 6 ಆದ್ಮೇಲೆ ಇದು ಪ್ಲಸ್ 1. 6 ಪ್ಲಸ್ 1 ಎಷ್ಟಾಗುತ್ತೆ? 7 ಆಗುತ್ತೆ. 7 ಹಾಗೆ ಬರಬೇಕು. ಡಿವೈಡ್ ಇದೆ, ಡಿವೈಡ್ ಹಾಗೆ ಬರಬೇಕು. ಇದು 2 ಇದೆ, 2 ಹಾಗೆ ಬರಬೇಕು. ನೋಡಿ ಇಲ್ಲಿ 2 3s ದ ಎಷ್ಟು? 6. ಆಮೇಲೆ ಇದು ಪ್ಲಸ್ 1 ಮಾಡಬೇಕು. ಪ್ಲಸ್ 1 ಎಷ್ಟಾಗುತ್ತೆ? 6 ಪ್ಲಸ್ 1 7 ಆಗುತ್ತೆ. 7 ಇಲ್ಲಿ ಬರೀಬೇಕು. ಡಿವೈಡ್ ಬೈ 2 ಇದೆ, 2 ಹಾಗೆ ಬರೀಬೇಕು. ಇವೆರಡಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ಏನ್ ಮಲ್ಟಿಪ್ಲೈ ಮಾಡಿರ್ತೀರಾ ನೋಡಿ, ಆನ್ಸರ್ ಬರುತ್ತೆ ನೋಡಿ, ಅದಕ್ಕೆ ಇದು ಪ್ಲಸ್ ಮಾಡಬೇಕು. ಗೊತ್ತಾಗ್ತಿದೆ ಎಲ್ರಿಗೂ? ಆಮೇಲೆ ಇಲ್ಲಿ 9. ಇವಾಗ ಏನ್ ಮಾಡ್ಬೇಕು ಹೇಳಿ ನೀವೇ ಒಂದ್ಸರಿ. 9 ಮತ್ತೆ 6 ಗೆ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡಬೇಕು. ಮತ್ತೆ 2 ಗೆ ಪ್ಲಸ್ ಮಾಡ್ಬಿಡ್ಬೇಕು. ಯಾವ ರೀತಿ? 6 9 ಎಷ್ಟು? 54. 6 9 ಎಷ್ಟು? 54. 54 ಪ್ಲಸ್ 2 ಎಷ್ಟು? 54 2 56. ಡಿವೈಡ್ ಇದೆ, ಡಿವೈಡ್ ಹಾಗೆ ಬರಿಬೇಕು. 6 ಇದೆ, 6 ಹಾಗೆ ಬರಿಬೇಕು. ಓಕೆನಾ? ಆಮೇಲೆ ಇದಕ್ಕೆ ಯಾವ ರೀತಿ ಬರಿಬೇಕು? ಇದಕ್ಕೂ ಮಲ್ಟಿಪ್ಲೈ ಎಷ್ಟಾಗುತ್ತೆ? 6 4 4 6 24. 24. ಆಮೇಲೆ ಇದಕ್ಕೆ ಪ್ಲಸ್ 2 ಮಾಡ್ಬೇಕು. ಇದಕ್ಕೆ ಪ್ಲಸ್ ಮಾಡ್ಬಿಡ್ಬೇಕು. 6 4 24. 24 2 ಎಷ್ಟಾಗುತ್ತೆ? 24 2 26. ಡಿವೈಡ್ ಇದೆ, ಡಿವೈಡ್ ಹಾಗೆ ಬರಿಬೇಕು. ಇದು 4 ಇದೆ, 4 ಹಾಗೆ ಬರ್ಬಿಡ್ಬೇಕು. ಓಕೆನಾ? ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಹಾಗೆ ಮಾಡ್ಬೇಕು. 7 8 ಎಷ್ಟು? 56. 7 8 ಎಷ್ಟು? 56. ಇವೆರಡಕ್ಕೂ ಮಲ್ಟಿಪ್ಲೈ ಇದಕ್ಕೆ ಯಾಡ್ ಮಾಡಬೇಕು. 7 8 56. 56 ಪ್ಲಸ್ 6 ಎಷ್ಟಾಗುತ್ತೆ? 56 ಪ್ಲಸ್ 6 ನೋಡಿ, 56 ಪ್ಲಸ್ 6 ಎಷ್ಟಾಗುತ್ತೆ? 6 6 12 ಕ್ಯಾರಿ 1 6 ಅಂದ್ರೆ ಎಷ್ಟು? 62 ಆಗುತ್ತೆ. 62 ಹಾಗೆ ಬರಿಬೇಕು. ಡಿವೈಡ್ ಇದೆ, ಡಿವೈಡ್ 7 ಇದೆ, 7. ಎಲ್ರಿಗೂ ಇದು ಬರೆಯೋದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದು ಇಂಪಾರ್ಟೆಂಟ್ ಕೂಡ ಹೌದು. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲೊಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಏನು? 2 1/3 ಪ್ಲಸ್ 3 2/3 ಅಂತ ಕಾಣಿಸ್ತಾ ಇದೆ. ಇವಾಗ ಏನ್ ಮಾಡ್ಬೇಕು ಇದಕ್ಕೆ? ಇವಾಗ ಏನ್ ಮಾಡ್ಬೇಕು? ರೂಲ್ಸ್ ಪ್ರಕಾರ 2 ಮತ್ತೆ 3 ಗೆ ಮಲ್ಟಿಪ್ಲೈ ಮಾಡಬೇಕು. 3 2s ದ ಎಷ್ಟಾಗುತ್ತೆ? 6. ಇವೆರಡಕ್ಕೆ ಮಲ್ಟಿಪ್ಲೈ, ಆಮೇಲೆ ಇದಕ್ಕೆ ಪ್ಲಸ್ ಮಾಡಬೇಕು. 2 3s ದ 6 ಅಥವಾ 3 2s ದ 6. 6 ಪ್ಲಸ್ 1 ಎಷ್ಟಾಗುತ್ತೆ? 7. ಓಕೆನಾ? 7. ಡಿವೈಡ್ ಇದೆ, ಡಿವೈಡ್. ಇದು 3 ಇದೆ ನೋಡಿ, ಇಲ್ಲಿ ಡಿನೋಮಿನೇಟರ್ ಅಲ್ಲಿ 3 ಹಾಗೆ ಬರೀಬೇಕು. ಆಮೇಲೆ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಗೆ ಬರೀಬೇಕು. ಆಮೇಲೆ ಇವೆರಡಕ್ಕೂ ಮಲ್ಟಿಪ್ಲೈ. 3 3s ದ 9. ಆಮೇಲೆ ಇದಕ್ಕೂ ಪ್ಲಸ್ ಮಾಡಬೇಕು. 3 3s ದ 9. 9 ಪ್ಲಸ್ 2 ಎಷ್ಟಾಗುತ್ತೆ? 9 ಪ್ಲಸ್ 2 11. 11/3 ಅಂತ ಬರೀಬೇಕು. ಇವಾಗ ನಮಗೆ ಗೊತ್ತಿದೆ ಎಲ್ರಿಗೂ ಏನ್ ಮಾಡ್ಬೇಕು? ಡಿನೋಮಿನೇಟರ್ ಸೇಮ್ ಇವೆ, ಡಿಫ್ರೆಂಟ್ ಇವೆ ಚೆಕ್ ಮಾಡಬೇಕು. ಸೇಮ್ ಇದ್ದಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ದೀನಿ. ಸೇಮ್ ಇದ್ದಿದ್ರೆ ಡಿನೋಮಿನೇಟರ್ ನ ಸೇಮ್ ಹಾಗೆ ಬರೀಬೇಕು. ಆಮೇಲೆ ಈ ನ್ಯೂಮಿನೇಟರ್ಸ್ ಏನಿರ್ತವೆ ನೋಡಿ, ಅಂಶಗಳು, ಇದಕ್ಕೆ ಆಡ್ ಮಾಡ್ಬಿಡ್ಬೇಕು. ಯಾವ ರೀತಿ? ಇದು 7 ಇದೆ, 7. ಆಮೇಲೆ ಪ್ಲಸ್ ಇದೆ, ಪ್ಲಸ್. ಇದು 11 ಇದೆ, 11. ಈ ಎರಡು ಮುಂದೆ ಏನೇ ಚಿಹ್ನೆ ಇಲ್ಲ ಅಂದ್ರೆ ಏನಿರುತ್ತೆ? ಯಾವಾಗ್ಲೂ ಪ್ಲಸ್ ಇದ್ದು ಬಿಡುತ್ತೆ. ಇವಾಗ ಏನ್ ಮಾಡ್ಬೇಕು? ಸೈನ್ಸ್ ಡಿಫ್ರೆಂಟ್ ಇವೆ, ಸೇಮ್ ಇವೆ ಚೆಕ್ ಮಾಡ್ಬೇಕು. ಸೇಮ್ ಇವೆ, ಸೇಮ್ ಇದ್ರೆ ಏನ್ ಮಾಡ್ಬೇಕು? ಸೇಮ್ ಚಿಹ್ನೆನ ಇಡಬೇಕು. ಆಮೇಲೆ ಇಲ್ಲಿ 7 ಪ್ಲಸ್ 11 ಎಷ್ಟಾಗುತ್ತೆ? 18 ಆಗ್ಬಿಡುತ್ತೆ. 18 ಡಿವೈಡೆಡ್ ಬೈ 3 ಆಗ್ಬಿಡುತ್ತೆ. 3 ಮತ್ತೆ 18 ಒಂದೇ ಟೇಬಲ್ ಅಲ್ಲಿ ಬರುತ್ತೋ ಇಲ್ವೋ ಚೆಕ್ ಮಾಡ್ಬೇಕು. ಬಂದಿದ್ರೆ ಡಿವೈಡ್ ಮಾಡ್ಬೇಕು. ಬಂದಿಲ್ಲ ಅಂದ್ರೆ ಹಾಗೆ ಬಿಟ್ಬಿಡ್ಬೇಕು. ಇಲ್ಲಿ 3 1s ದ ಟೇಬಲ್ ಅಲ್ಲಿ 18 ಬರುತ್ತೆ ಇಲ್ವೋ ಚೆಕ್ ಮಾಡಿ. ಬರುತ್ತೆ. 3 1s ದ 3, 3 6 ದ 18. ಹಾಗಾಗಿ ಆನ್ಸರ್ ಏನಾಯ್ತು? ಇದು ಆನ್ಸರ್ ಏನಾಯ್ತು? ಇದು 6/1. ಅಂದ್ರೆ ಆನ್ಸರ್ ಏನ್ ಬರಿತೀವಿ? 6 ಅಂತಾನೆ ಬರಿತೀವಿ. ಇಲ್ಲಿ ಯಾವುದೇ ಅಂಕಿ ಇಲ್ಲ ಅಂದ್ರೆ 6 ಕೆಳಗಡೆ, ಡಿವೈಡೆಡ್ ಬೈ ಏನು ಇಲ್ಲ ಅಂದ್ರೆ ಯಾವಾಗ್ಲೂ 1 ಇರುತ್ತೆ. ಎಲ್ರಿಗೂ ಗೊತ್ತಿರಬೇಕು. ಇವಾಗ 2 ಇದೆ ಅಂತ ಇಟ್ಕೊಳ್ಳಿ. 2 ಕೆಳಗಡೆ ಅಂದ್ರೆ ಡಿವೈಡೆಡ್ ಬೈ ಏನು ಇಲ್ಲ ಅಂದ್ರೆ ಯಾವಾಗ್ಲೂ ಏನಿರುತ್ತೆ? 1 ಇರುತ್ತೆ. ಇವಾಗ 8 ಇದೆ ಅಂತ ಇಟ್ಕೊಳ್ಳಿ. ಈ 8 ಡಿವೈಡೆಡ್ ಬೈ ಕೆಳಗಡೆ ಏನು ಇಲ್ಲ ಅಂದ್ರೆ ಏನಿರುತ್ತೆ? ಯಾವಾಗ್ಲೂ ಡಿವೈಡೆಡ್ ಬೈ 1 ಇದ್ದೇ ಇರುತ್ತೆ. ಇದು ನೆನಪಿರ್ಬೇಕು ಎಲ್ರಿಗೂ. ಆಮೇಲೆ 1000 ಕೊಡ್ಲಿ ಏನೇ ಕೊಡ್ಲಿ, 1000 ಡಿವೈಡೆಡ್ ಬೈ 1000 ಕೆಳಗಡೆ ಏನು ಇಲ್ಲ ಅಂದ್ರೆ ಏನಿರುತ್ತೆ? ಯಾವಾಗ್ಲೂ 1000 ಕೆಳಗಡೆ ಏನು ಇಲ್ಲ ಅಂದ್ರೆ ಡಿವೈಡೆಡ್ ಬೈ 1 ಇರುತ್ತೆ. ಓಕೆನಾ? ಎಲ್ರಿಗೂ ಅರ್ಥ ಆಗಿದೆ ಇದು? ಇಲ್ಲಿ ಪ್ಲಸ್ ಕೊಟ್ಟಿದ್ರೆ ಪ್ಲಸ್ ಮಾಡ್ಬೇಕು, ಇಲ್ಲಿ ಮೈನಸ್ ಕೊಟ್ಟಿದ್ರೆ ಮೈನಸ್. ಹಾಗೇನಾದ್ರೂ ಈ ರೀತಿ ಬರ್ದಾಗ ಅಲ್ಲಿ ಬೇರೆ ಬೇರೆ ಬಂದಿದ್ರೆ ಏನ್ ಮಾಡ್ಬೇಕು? LCM ತೆಗಿಬೇಕು, LCM ತೆಗೆದು ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೆ. ಎಲ್ರಿಗೂ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದು ಬೇಸಿಕ್ ಫ್ರಾಕ್ಷನ್ಸ್ ಕಂಪ್ಲೀಟ್ ಆಗಿದೆ. ಪ್ಲಸ್